ಶಿಕ್ಷಣದಲ್ಲಿ ಆಮೂಲಾಗ್ರವಾದ ಬದಲಾವಣೆಗಳನ್ನು ತಂದುಕೊಳ್ಳುವುದು ಅನಿವಾರ್ಯವಾಗಿದ್ದು, ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರು ಹೊಸತನಕ್ಕೆ ಒಗ್ಗಿಸಿಕೊಂಡು ಅವರು ಸಹ ಶೈಕ್ಷಣಿಕ ವ್ಯವಸ್ಥೆಯ ಅರಿವು ಹೊಂದುವುದು ಅಗತ್ಯವಾಗಿದೆ ಎಂದು ನಿವೇದಿತ ವಿದ್ಯಾಶಾಲೆಯ ಹಿರಿಯ ವಿದ್ಯಾರ್ಥಿನಿಯೂ ಆಗಿರುವ ಸಂಪನ್ಮೂಲ ವ್ಯಕ್ತಿ ಇಂಪನ ತಿಳಿಸಿದರು. ನಿವೇದಿತ ವಿದ್ಯಾಶಾಲೆಯಲ್ಲಿ ಆಯೋಜನೆಗೊಂಡಿದ್ದ ಇನ್ನೋವೇಷನ್ ಇನ್ ಎಜುಕೇಷನ್ ಸಿಸ್ಟಮ್ ಎಂಬ ವಿಷಯದ ಬಗ್ಗೆ ತಮ್ಮ ಅನ್ವೇಷಣಾ ಅನುಷ್ಠಾನದ ಪ್ರಾಯೋಗಿಕ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡುತ್ತಾ, ನಾನು ಓದಿದ ಶಾಲೆಯಲ್ಲಿ ನನ್ನ ಮೊದಲ ಪ್ರಯೋಗ ಆಗುತ್ತಿರುವುದು ನನಗೆ ಸಂತಸ ತಂದಿದೆ. ನನ್ನ ವಿದ್ಯಾಭ್ಯಾಸದ ದಿನದಿಂದಲೂ ನನಗೆ ಶಾಲೆಯಲ್ಲಿ ಸಿಕ್ಕ ಪ್ರೋತ್ಸಾಹ, ಅದೇ ರೀತಿ ನನ್ನ ತಾಯಿ ಕೊಟ್ಟ ಪ್ರೋತ್ಸಾಹ ಇಂದು ನನ್ನನ್ನು ಸಮಾಜಮುಖಿಯಾಗಿ ಬೆಳೆಯಲು ಅವಕಾಶ ಕಲ್ಪಿಸಿಕೊಟ್ಟಿದೆ ಎಂದು ನುಡಿದರು. ಇನೋವೇಟಿವ್ ಐಡಿಯಾಸ್ ಅಂದ ತಕ್ಷಣ ಇದು ಒಂದಿನ ಮಾಡೋ ಮೋಟಿವೇಶನ್ ಸ್ಪೀಚ್ ಅಲ್ಲ, ಒಂದಿನ ಯಾವುದೋ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಹೇಳೋ ಅಂತ ಕಾನ್ಸೆಪ್ಟ್ ಅಲ್ಲ. ಅಕಾಡೆಮಿಕ್ಸಲ್ಲಿ ಯಾವ ಥರ ಕನ್ನಡ, ಇಂಗ್ಲೀಷ್, ಹಿಂದಿ ಅಂತ ಸಬ್ಜೆಕ್ಟ್ಸ್ ಇದೆಯೋ ಅದೇ ಥರ ಈ ಸಬ್ಜೆಕ್ಟ್ಸ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಸೆಷನ್ಸ್ ಅನ್ನೋದು ಇಂಪ್ಲಿಮೆಂಟ್ ಆಗಬೇಕು. ಅದ್ರ ಜೊತೆಗೆ ಪೇರೆಂಟ್ಸಿಗೂ ಒಂದು ಸೆಷನ್ಸ್ ಅಂತ ಇಂಪ್ಲಿಮೆಂಟ್ ಆಗಬೇಕು. ನಾವು ಪ್ರತಿದಿನ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈ ಕಾನ್ಸೆಪ್ಟ್ನ ವೀಕ್ಲಿ ಒನ್ಸ್ ಫಾರ್ ಸ್ಟೂಡೆಂಟ್ಸ್, ಮಂತ್ಲಿ ಒನ್ಸ್ ಫಾರ್ ಪೇರೆಂಟ್ಸ್, ಈ ಥರ ಡಿಸೈನ್ ಮಾಡಿದ್ದೀವಿ. ಸೊ ಇದು ಫಸ್ಟ್ನೇ ಅವಾಗಲೇ ಹೇಳ್ತಾರೆ, ಇದು ಮೊದಲನೇ ಹೆಜ್ಜೆ. ಮುಂದೆ ತುಂಬ ಕಡೆ ಹೋಗೋದಿದೆ, ತುಂಬ ಕಡೆ ಕೆಲಸಗಳನ್ನ ಮಾಡೋದಿದೆ. ಸೊ ಈ ಅವಕಾಶ ಮಾಡಿಕೊಟ್ಟಂತ ಸರ್ಗೆ once again I am very thankful. This is a very special day. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ಮಾತನಾಡಿ, ಒಂದು ಮಗುವಿನ ಶೈಕ್ಷಣಿಕ ಪ್ರಗತಿ ಕೇವಲ ಒಂದು ಶಾಲೆಯಿಂದ ಮಾತ್ರ ಸಾಧ್ಯವಿಲ್ಲ. ವಿದ್ಯಾರ್ಥಿ, ಶಾಲೆ, ಪೋಷಕರು ಈ ಮೂವರ ಸಹಕಾರ ಇದ್ದಾಗ ಮಾತ್ರ ಸಾಧ್ಯ. ಇದರಲ್ಲಿ ಪಾಲಕರ ಪಾತ್ರ ಮಹತ್ವದಾಗಿದೆ. ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಪಾತ್ರ ಗುಣಮಟ್ಟದ ಶಿಕ್ಷಣ ನೀಡುತ್ತವೆ ಎಂಬ ಪೋಷಕರ ಭಾವನೆ ಸರಿಯಲ್ಲ. ಚಿಕ್ಕ ಪುಟ್ಟ ಶಿಕ್ಷಣ ಸಂಸ್ಥೆಗಳು ಸಹ ಉತ್ತಮ ಚಿಂತನೆಗಳನ್ನು ಹೊತ್ತು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದರ ಮೂಲಕ ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸುತ್ತಿರುತ್ತವೆ. ಅಂತಹ ಸಂಸ್ಥೆಗಳನ್ನು ಪ್ರೋತ್ಸಾಹಿಸುವ ಕಾರ್ಯಗಳು ಆಗಬೇಕು ಎಂದರು. ಶಿಕ್ಷಣ ಅಂದ್ರೆ ಯಾವುದು? ಬರೀ ಅಕ್ಷರ ಜ್ಞಾನವೇ? ನೋಡಿ, ಸಣ್ಣ ಸಣ್ಣ ಸಂತೆಗಳಲ್ಲಿ ಬದುಕಿ ಸಣ್ಣ ಸಣ್ಣ ತರಕಾರಿಗಳನ್ನು ಮಾರಿ ರೋಡಿನ ಅಂಚಿನಲ್ಲಿ ಕೂತು ವ್ಯಾಪಾರಗಳನ್ನು ಮಾಡುತ್ತಾನೆ, ತನ್ನ ಕುಟುಂಬವನ್ನು ನಿರ್ವಹಿಸಿ ಸಾಕಿ ಸಾರ್ಥಕತೆಯನ್ನು ಪಡೆಯುವಾಗ ಇವೆಲ್ಲವೂ ಕೂಡ ಈ ನೋಡಿ ಇನೋವೇಟಿವ್ ಅಂತಿದೆ. ಈಗ ಅವರು ಅವರು ಹೇಳ್ತಾ ಇರೋದು ಇನೋವೇಟಿವ್ ಎಜುಕೇಷನ್, ಇನೋವೇಟಿವ್ ಹುಡುಕಾಟ ಮಾಡೋದು. ಚಂಚುಕಿನ ಗೂಡಿದೆಯಲ್ಲ ಪೋಷಕರು, ಚಂಚುಕಿನ ಗೂಡು ಅದನ್ನು ಎಷ್ಟು ಜನ ವಾಸ ಮಾಡ್ತಾರೆ ಗೊತ್ತಾ ನಿಮಗೆ? 6 ರಿಂದ 7 ಲಕ್ಷ ಜನ ವಾಸ ಮಾಡ್ತಾರೆ. 6 ರಿಂದ 7 ಲಕ್ಷ ಜನ ಒಂದು ಚುಂಚುಕಿನ ಗೂಡಲ್ಲಿ ವಾಸ ಮಾಡ್ತಾರೆ. ಅಷ್ಟು ನೀಟಾಗಿರ್ತಾರೆ. ಒಂದಿನ್ನೂ ಮಾತಾಡೋದಿಲ್ಲ, ಒಂದಿನ್ನೂ ಬೈದಾಡೋದಿಲ್ಲ. ನಾವು ನಮ್ಮ ಮನೆಗಳಲ್ಲಿ 2 ಜನ 3 ಜನ. ಈ ಸಂದರ್ಭ ಸಂಸ್ಥೆಯ ಕಾರ್ಯದರ್ಶಿ ಎಆರ್ ಸುಬ್ಬರಾವ್, ಶಾಲೆಯ ಮುಖ್ಯ ಶಿಕ್ಷಕಿ ಬಿಎಂ ರಾಗಿಣಿ, ಶಿಕ್ಷಕರುಗಳು ಹಾಜರಿದ್ದರು.